ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಿರಿಯ ನಟ ಉಮೇಶ್ ಅವರ ಒಡನಾಟದ ಬಗ್ಗೆ, ಅವರನ್ನ ಸಿನಿಮಾ ಜರ್ನಿ ಬಗ್ಗೆ ಮಾತಾಡಲಿಕ್ಕೆ ಗಿರಿಜಾ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅಂದರೆ ಇತ್ತೀಚೆಗಷ್ಟೇ ಅಂದರೆ ಕೊನೆ ಬಾರಿಗೆ ಆಸ್ಪತ್ರೆಯಲ್ಲೂ ಕೂಡ ಹೋಗಿ ಭೇಟಿ ಮಾಡಿದ್ರಿ. ಅಮ್ಮ, ಈಗ ಅವರ ರಂಗಭೂಮಿ ಜರ್ನಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ನೋಡಿದ್ರಿ, ಇತ್ತೀಚೆಗೆ ಕೊನೆಗೆ ಕೂಡ ಮಾತನಾಡಿದ್ರಿ. ಉಮೇಶ್ ಅವರು ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಯಾವ ಸನ್ನಿವೇಶ ತುಂಬ ಕಾಡುತ್ತೆ? ನಗುಮುಖ. ಏನೇ ಕಷ್ಟಗಳಿದ್ರು ಆ ನಗುಮುಖ ಇದೆಯಲ್ಲ, ಪಳ್ಳನೆ ನಗೋದು. ಆಮೇಲೆ ಅಂತ ಏನೋ ಮಾಡ್ತಾರಲ್ಲ, ಸೌಂಡ್ ಒಂದು ಮಾಡ್ತಾ ಇದ್ರಲ್ವ, ಅಯ್ಯೋ ನಾನು ನನ್ನ ಹೆಂಡ್ತಿಂದ ನಿಮ್ಮ ಹೆಂಡ್ತಿನ ತಪ್ಕೊಂಡ್ಬಿಟ್ಟಿದೆ ಪಾ, ಕ್ಷಮಿಸ್ಬಿಡಿ ಬಾ ಅಂತ ಇದ್ರಲ್ಲ, ಅದು ಆ ಡೈಲಾಗು. ಆಮೇಲೆ ರಾಜ್ಕುಮಾರ್ ಅವರೊಟ್ಟಿಗೆ ಅವರು ಹಿಂದೆ ಅವರಿಗೆ ವಾಯ್ಸ್ ಕೊಡ್ತಾ ಇರ್ತಾರೆ ರಾಜ್ಕುಮಾರ್ ಅವರು, ಮತ್ತು ಇವರು ಅದಕ್ಕೆ ಅಭಿನಯ ಮಾಡ್ತಾ ಇರ್ತಾರೆ. ಅದು ಆ ಥರ ಒಂದು ಸಾಧ್ಯನೇ ಇಲ್ಲ. ಯಾವುದು ಅಂತ ಹೇಳೋದು, 900 ಪಿಕ್ಚರಲ್ಲಿ ಮಾಡಿದಂಥ ವ್ಯಕ್ತಿ ಎಂಥ ನಟನೆಯನ್ನು ಮಾಡಿರ್ಬೋದು, ಎಷ್ಟು ವಿಭಿನ್ನವಾದ ಪಾತ್ರಗಳನ್ನು ಅವ್ರು ಮಾಡಿರ್ಬೋದು. ಅದೆಲ್ಲ ನೋಡಿದಾಗ ಎಂಥ ಮಹಾನ್ ಕಲಾವಿದ. ಅದು ಗುಬ್ಬಿ ಕಂಪನಿ, ಸುಬ್ಬಯ್ಯ ನಾಯ್ಡು ಅವರ ಕಂಪನಿಯಲ್ಲಿ ಇದ್ದಂಥದ್ದು. ಇಷ್ಟೆಲ್ಲ ಆದರೂ ಅವ್ರಿಗೆ ಊಟಕ್ಕೆ ತೊಂದರೆ ಇದ್ದರೆ ಹೇಗಪ್ಪ ಸಾಧ್ಯ ಅಂತ ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಸುಖವಾಗಿ ಬದುಕುವಂಥ ಸಮಯದಲ್ಲಿ ಅವ್ರ ಮಗ ತೀರೋದ್ರು. ಅದು ಕೂಡ ದೇವ್ರು ಕೊಟ್ಟ ಒಂದು ಶಾಪ ಅಂತ ಅನ್ಕೋತೀನಿ. ಎಲ್ಲವೂ ಆ ದೇವರೇ ಶಾಪ ಕೊಟ್ಟು ಅವರನ್ನು ನೋವಲ್ಲೇ ಹಾಕಿ ಅದ್ದೆ ತೆಗೆದುಬಿಟ್ಟ. ರವರವ ನರಕ ಅಂದರೆ ಏನು ಅನ್ನೋದನ್ನು ಇಲ್ಲೇ ಭೂಮಿ ಮೇಲೆ ತೋರಿಸ್ಬಿಟ್ಟ ಅಂತ ಅನಿಸುತ್ತೆ. ಸಮ ಈಗ ಅಂದರೆ ಪ್ರತಿ ಕಲಾವಿದರು ಕೂಡ ಅಂದ್ಕೊಂಡಂಥ ಸ್ಥಿತಿಗತಿಯಲ್ಲಿ ಇರಲಿಲ್ಲ. ಅಂದರೆ ಸಾಕಷ್ಟು ಹಿರಿಯ ಕಲಾವಿದರು ಘಟನಾವಳಿಗಳನ್ನು ನೋಡ್ತೀವಿ. ಅಂದರೆ ನಗಿಸುವಂತಹ ನಟ ಆದರೂ ಕೂಡ ಸಾಕಷ್ಟು ನೋವುಗಳಿತ್ತು ಉಮೇಶ್ ಅವ್ರ ಹತ್ರ. ಸೊ ಅಂತಹ ಸನ್ನಿವೇಶಗಳನ್ನು, ಘಟನೆಗಳನ್ನ ನಿಮ್ಮ ಜೊತೆ ಯಾವತ್ತಾರು ಹಂಚ್ಕೊಂಡಿದ್ದು, ನೋಡಿದ್ದು, ನೀವು ಕೇಳಿದ್ದು ಹೇಗೆ? ಯಾವುದೂ ಇಲ್ಲ. ಯಾವತ್ತೂ ನನಗೆ ಕಷ್ಟ ನನ್ನ ಹತ್ರ ಇಲ್ಲ, ನೀವು ನನಗೆ ಸಹಾಯ ಮಾಡಿ ಅದು ಇದು ಅಂತ ಇಲ್ಲ. ನಾವಾಗಿ ತಿಳ್ಕೊಂಡು ಸಹಾಯ ಮಾಡುವಂಥ ಸ್ವಭಾವ ನನ್ನದು. ಇವಾಗ ನಿಮ್ಮ ಬರ್ತಡೇ, ನಾನು ನಿಮ್ಗೇನು ಹೋಗ್ಬಿಟ್ಟು ಒಂದು ಹೂನಾರ ಕೊಟ್ಬಿಟ್ಟು ಒಂದು ಬೊಕ್ಕೆ ಕೊಟ್ಬಿಟ್ಟು ಬಂದರೆ ಅದಲ್ಲ, ಹೋಗ್ಬಿಟ್ಟು ಅವ್ರ ಕೈಯಲ್ಲಿ ದುಡ್ಡು ಇಡ್ತಾಯಿದ್ದೆ. ಏನಮ್ಮ ಇದು ಅನ್ನೋರು, ಇಟ್ಕೊಳ್ಳಿ ಉಮೇಶನ, ಇಟ್ಕೊಳ್ಳಿ, ನಿಮ್ಮ ಬರ್ತಡೇ ಅಲ್ವಾ ನಿಮ್ಮದು, ಅಥವಾ ಏನೋ ಒಂದು ಸಂದರ್ಭ ಬಂದಾಗ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟಿಲ್ಲ. ನಮ್ಮ ಇದರಲ್ಲಿ ಸ್ಮಾಲ್ ಸ್ಕಿಟ್ ಮಾಡ್ತೀವಿ ನಾವು, ನನ್ನ ಮಗಳ ಡೈರೆಕ್ಟ್ರಲ್ಲಿ. ಆವಾಗ ಅವ್ರು ಬಂದಾಗ ಅವ್ರಿಗೆ 2,000 ಕೊಡೋದು, ಒಂದು ಸಫಿಷಿಯೆಂಟಾಗಿ ಒಂದು ಅಮೌಂಟ್ ಕೊಡೋದು, ಆ ಥರ ಎಲ್ಲ ಮಾಡಿ ನಮ್ಮ ಒಂದು ಗೌರವವನ್ನು ಅವ್ರಿಗೆ ಹೇಳ್ತಾ ಇದ್ವಿ ಹೊರತು ಅವ್ರು ಯಾವತ್ತೂ ನನಗೆ ಕಷ್ಟ ನೀವು ಇಷ್ಟು ಸಹಾಯ ಮಾಡಿ ಅಂತ ಯಾವತ್ತೂ ಕೇಳ್ತವ್ರ. ಈಗ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ರೆ ಬಹಳ ವರ್ಷಗಳ ಜರ್ನಿ ಇದೆ ನಿಮ್ಮ ಜೊತೆಗೆ. ಹಾಗಾಗಿ ಅವ್ರಿಗಿರುವಂತಹ ಕನಸುಗಳೇನಿತ್ತು, ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗೂ ಕೂಡ ಏನು ಇಂಥದ್ದೊಂದು ಆಲೋಚನೆಗಳಿತ್ತು, ಯಾವಾಗ ಹೇಳ್ಕೊತಿದ್ರು ಅನ್ನುವಂಥ ವಿಷಯ ಹೇಳೋದು? ಒಂದು ಇದು ಹೇಳಬೇಕು ಅಂತಂದರೆ, ಮಕ್ಕಳ ರಾಜ್ಯ ಅವರ ಮೊದಲನೇ ಸಿನಿಮಾ, ಅದರಲ್ಲಿ ಏನು ಪ್ರಬುದ್ಧ ಅಭಿನಯ ತೋರಿದ್ದಾರೆ ಆ ಮಗುವಾಗಿ. ಅದಾದಮೇಲೆ ತುಂಬ ಅವಕಾಶಗಳು ಬರುತ್ತೆ ಅಂತ ಅಂದ್ಕೊಂಡ್ರಂತೆ, ಬರಲಿಲ್ವಂತೆ. ಅದಕ್ಕೊರೆಗೂ ಅವ್ರಿಗಿತ್ತು. ಅದೊಂದು ಮಾತ್ರ ಹೇಳ್ಕೊಂಡಿದ್ದಾರೆ ಅಷ್ಟೇ. ನಾನು ಸಿನಿಮಾ ಮಾಡಿದ ಕೂಡಲೇ ನನಗೆ ತುಂಬ ಜನ ನನ್ನ ಕರೆಯುತ್ತೆ ಅಂತ ಅಂದ್ಕೊಂಡ್ವಿ, ಆದರೆ ಬರಲಿಲ್ಲ ನನಗೆ ಅವಕಾಶಗಳು. ಸುಮಾರು ವರ್ಷಗಳು ನಾನು ನಾಟಕ ರಂಗಕ್ಕೆ ಹೋಗಬೇಕಾಯ್ತು ಅಂತ ಹೇಳಿದ್ದುಂಟು. ಈಗ ಸುಧಾ ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ, ಅವರ ವೈಫ್ ಹತ್ರ. ಅವ್ರು ಹೇಳ್ತಾ ಇದ್ರು, ಅಂದರೆ ನಮಗೆ ಇದು ಕ್ಯಾನ್ಸರ್ ಇರುವಂಥದ್ದು ಲೇಟಾಗಿ ಗೊತ್ತಾಯಿತು, ಇನ್ನು ಬೇಗ ಗೊತ್ತಾಗಿದ್ರೆ ನಾವು ಉಳಿಸ್ಕೋಬೋದಿತ್ತು ಅನ್ನೋವಂಥ ರೀತಿಯಲ್ಲಿ. ಸೊ ಇತ್ತೀಚೆಗೆ ಆಸ್ಪತ್ರೆಯಲ್ಲಿ ಕೊನೆಯದಾಗಿ ಭೇಟಿ ಮಾಡಿದಾಗ ಏನು ಮಾತಾಡಿದ್ರು, ಹೇಗಿತ್ತು ಆ ಸನ್ನಿವೇಶ? ಇಲ್ಲ, ಅವ್ರಿಗೆ ಕ್ಯಾನ್ಸರ್ ಇರೋದು ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನೇಲಿ ಜಾರ್ ಬಿದ್ದರು, ಮೂಳೆ ಮುರಿದೋಯ್ತು ಸೊಂಟದ ಹತ್ರ. ಆವಾಗ ಅದನ್ನು ತೋರ್ಸೋಕ್ಕೆ ಅಂತ ಹೋದಾಗ ನಮ್ಮ ಶಶಿ ಅನ್ನೋ ಕಲಾವಿದೆ ಇದ್ದಾಳೆ, ಅವಳು ಕರ್ಕೊಂಡು ಹೋಗಿ ಪಟ ಅಂತ ಡಾಕ್ಟರ್ ಹತ್ರ ಸೇರಿಸಿ ಮಾಡಿ, ಇಲ್ಲ ಎಕ್ಸ್ರೇ ಇಲ್ಲ, ಅಯ್ಯೋ ಮಾಡ್ತಾ ಇದ್ದೀರಾ, ಒಂದು ಹೆಲ್ತ್ ಚೆಕಪ್ ಮಾಡಿಬಿಡಿ ಅವ್ರಿಗೆ ಅಂತ ಅಂದ್ಬಿಟ್ಟು ಹೆಲ್ತ್ ಚೆಕಪ್ ಮಾಡ್ಸೋಕ್ಕೆ ಅಂತ ಹೋದಾಗ, ಅವಾಗ MRI ಹೊಟ್ಟೆ ಲಸ್ಕು ಅಂತೆಲ್ಲ ಮಾಡ್ತಾರಲ್ಲ, ಅವಾಗ ಮಾಡೋಕ್ಕೆ ಹೋದಾಗ ಆವಾಗ ಗೊತ್ತಾಯಿತು ಕ್ಯಾನ್ಸರ್ ಇದೆ ಅಂತ. ಒಂದು 3-4 ತಿಂಗಳ ಹಿಂದೆ ಅವ್ರಿಗೆ ಹೊಟ್ಟೆ ನೋವು ಬಂತಂತೆ. ಅದಕ್ಕೆ ಡಾಕ್ಟ್ರ್ ಹೇಳಿದ್ರಂತೆ, ನೀವು ಯಾವುದಕ್ಕೂ ಒಂದ್ಸಲಿ ಎಲ್ಲನೂ ಟೆಸ್ಟ್ ಮಾಡಿಸಿ ಅಂತ. ಇವರು ನಾವೆಲ್ಲ ಅಷ್ಟೇ ತಾನೇ ನೆಗ್ಲೆಕ್ಟ್ ಮಾಡೋದು, ಹೊಟ್ಟೆ ನೋವು ತಾನೇ ಮಾತೆ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ಮಾಡಿ ಅವ್ರಿಗೆ ಗೊತ್ತೇ ಇಲ್ಲ. ಇವಳು ಹೆಲ್ತ್ ಚೆಕಪ್ ಮಾಡಿಸೋ ಅಷ್ಟರಲ್ಲಿ ಅದು ಫುಲ್ಲು ಉಲ್ಬಣ ಆಗೋಗ್ಬಿಟ್ಟಿತ್ತಂತೆ. ವಾಸಿ ಟಚ್ ಮಾಡಿದ್ರೇ ಸತ್ತೋಗೋರು. ಅವ್ರೇನಾದ್ರು ಕಾಲು ರಿಪೇರಿ ಮಾಡೋಣ ಅಂತ ಕರ್ಕೊಂಡೋಗಿ ಆಕ್ಸಿಜನ್ ಕೊಟ್ಟಿದ್ರೆ ಹೊರಟೋಗಿರೋರು. ಅಂಥದ್ದು 2 ತಿಂಗಳು ಬದುಕಿಸಿದ್ದಾರೆ ಅಷ್ಟೇ. ಕೊನೆಯದಾಗಿ ಅವ್ರ ನೆನಪಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಮತ್ತೊಬ್ಬೆ ಅಂತ ಕಲಾವಿದನನ್ನು ಹುಟ್ಟಿಸು ಅಂತ ಹೇಳೋದೆಲ್ಲ ಅಷ್ಟು ಸುಲಭ ಅಲ್ಲ ರೀ. ಎಂದಿರೋ ಮಹಾನುಭಾವಲು ಹೋಗ್ತಾ ಇರಬೇಕು, ಹಳೆ ನೀರು ಹೋಗ್ತಾ ಇರಬೇಕು, ಹೊಸ ನೀರು ಬರ್ತಾ ಇರುತ್ತೆ. ಇದು ಪ್ರಕೃತಿ ನಿಯಮ. ಹಾಗೆ ಅಂತ ಕಲಾವಿದರು ಮತ್ತೆ ಬರಲಿ. ಉಮೇಶ್ ಅಣ್ಣನೇ ಅಂದರೆ ಅವ್ರಿಗೆ ಒಂದು ಮರು ಹುಟ್ಟು ಇಲ್ಲದೆ ಇರಲಿ ದೇವ್ರೆ ಅಂತ ಕೇಳ್ಕೊತೀನಿ.
ಎಸ್, ಇದಿಷ್ಟು ಗಿರಿಜಾ ಲೋಕೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಅವರು ಉಮೇಶ್ ಅವರ ಜೊತೆಗಿನ ಒಡನಾಟ ಮತ್ತು ಅವರ ಸಿನಿಮಾ ಜರ್ನಿಯನ್ನು ಮೆಲುಕು ಹಾಕಿರ್ತಕ್ಕಂಥ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.